ಸರ್, ಜನೌಷಧಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಮುಚ್ಚಿತ್ತು ಸಾರ್ವಜನಿಕ ಆಸ್ಪತ್ರೆಗಳಿಂದ. ಈಗ ಹೈಕೋರ್ಟ್, ಧಾರವಾಡ ಹೈಕೋರ್ಟ್ ಪೀಠ ಈಗ ಸೂಚನೆ ಕೊಟ್ಟಿದೆ, ಸರಿಯಾದ ಕ್ರಮ ಅಲ್ಲ ಅಂತೇಳಿ ಮತ್ತೆ ಓಪನ್ ಮಾಡೋದು ಮುಂದಾಗ್ತಿದೆ. ಇದು ದ್ವೇಷದ ರಾಜಕಾರಣ ಅಂತ ಹೇಳಿ ಸಾಬೀತಾಗ್ತಾ ಇದೆ ಅಂತ. ಜನೌಷಧಿ ಕೇಂದ್ರವನ್ನ ಕೇಂದ್ರ ಸರ್ಕಾರ ಬಹಳ ಒಳ್ಳೆಯ ಯೋಚನೆಯಿಂದ ಪ್ರಾರಂಭ ಮಾಡಿತ್ತು. ಇವತ್ತು ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರವನ್ನ ಅದರೊಳಗಡೆ ನಮ್ಮ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ದಂಥ ಜನೌಷಧಿ ಕೇಂದ್ರವನ್ನ ಕ್ಲೋಸ್ ಮಾಡಿತ್ತು. ಏನಂತ ಹೇಳಿ ಕ್ಲೋಸ್ ಮಾಡಿತ್ತು ಅಂದರೆ, ನಾವು ಮುಫ್ತಾಗಿ ಫ್ರೀಯಾಗಿ ನಾವು ಮೆಡಿಸಿನ್ಸನ್ನ ಕೊಡ್ತೀವಿ, ಮತ್ತೆ ಯಾಕೆ ಜನೌಷಧಿ ಕೇಂದ್ರ ದುಡ್ಡು ಕೊಟ್ಟು ತಗೋಬೇಕು ಅಂತ. ನಾನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಹಿಂದೆನೂ ಕೇಳಿದ್ದೆ. ನಾನು ಯಾವ ಆಸ್ಪತ್ರೆಗಳಲ್ಲಿ ನಿಮಗೆ ಸರಿಯಾದಂಥ ಎಲ್ಲ ಮೆಡಿಸಿನ್ಸು ಸಿಗುತ್ತೆ ಅದನ್ನು ನಮಗೊಂದು ಸ್ವಲ್ಪ ಹೇಳಿ. ನಮ್ಮ ಹತ್ರ ಪಟ್ಟಿ ಇದೆ. ಎಲ್ಲ PHC ಇಂದ ಹಿಡಿದು ದೊಡ್ಡ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಆಸ್ಪತ್ರೆಗಳಲ್ಲಿ ಸರಿಯಾದಂತಹ ಯಾವ ಡ್ರಗ್ಸು, ಯಾವ ಮೆಡಿಸಿನ್ಸು ಇಲ್ಲ. ಹಾಗಾಗಿ ಜನೌಷಧಿ ಕೇಂದ್ರ ಬಡವರಿಗೆ, ರೈತರಿಗೆ, ಭಾಳ ಜನಕ್ಕೆ ಅನುಕೂಲ ಆಗ್ತಿತ್ತು. ಅದನ್ನು ಕ್ಲೋಸ್ ಮಾಡಿದ್ರು. ನಾವು ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ. ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ವಿ. 175 ಕಡೆ ನಾನು ಈ ಸಲನೂ ಹಾಕಿದ್ದೀನಿ ಆ ಕ್ವಶನನ್ನು. 175 ಕಡೆ ಅವ್ರು ಕ್ಲೋಸ್ ಮಾಡಿದ್ದಾರೆ. ಜನರು ಪರದಾಡ್ತಾ ಇದ್ದಾರೆ. ಇವರೇನಾದ್ರೂ ಮೆಡಿಸಿನ್ ಏನು ಬೇಕೋ ಅದನ್ನೆಲ್ಲದನ್ನು ಕೊಟ್ಬಿಟ್ಟಿದ್ರೆ ನಮಗೇನು ಬೇಜಾರಿರ್ತಿರ್ಲಿಲ್ಲ. ನೀವು ಮುಚ್ಚಿ ಅದನ್ನು ಜನರಿಗೆ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದರೆ ಮುಚ್ಚಿ, ನಮಗೇನು ಬೇಜಾರಿಲ್ಲ. ಆದರೆ ಯಾವ ಆಸ್ಪತ್ರೆಯಲ್ಲಿ ಎಲ್ಲ ಮೆಡಿಸಿನ್ಸ್ ಇದೆ ಬರ್ಕೊಡೋದು, ಎಲ್ಲ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವನ್ ಸ್ಕ್ಯಾನಿಂಗನ್ನು ಕೂಡ ಅಲ್ಲಿ ಮಾಡದೇ ಇರೋವಂಥ ಸ್ಥಿತಿ ಇದೆ. ಇವರು ಜನೌಷಧಿ ಕೇಂದ್ರವನ್ನು ಮುಚ್ಚಿ ಮಾಡಿರೋವಂಥದ್ದು ಭಾಳ ಅನ್ಯಾಯ. ಸರಿಯಾದಂತಹ ಧಾರವಾಡದ ಈ ಹೈಕೋರ್ಟ್ ಪೀಠ ಇವತ್ತು ನಮಗೆ ತೀರ್ಪನ್ನು ಕೊಟ್ಟಿದೆ. ಅದನ್ನು ಆದಷ್ಟು ಬೇಗ ಅನುಷ್ಠಾನ ಮಾಡಿ ಆ ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತ ತಮ್ಮ ಮೂಲಕ ಕೇಳೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಮಾಧ್ಯಮಗಳ ಮುಖಾಂತರ ನಾನು ರಾಜ್ಯ ಸರ್ಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬರುವಂಥ ದಿನಗಳಲ್ಲಿ IPL ಮ್ಯಾಚ್ಗಳನ್ನು ಆಡೋವಂಥದ್ದನ್ನು ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಭಾಳ ದೊಡ್ಡ ಪೋಸ್ಟ್ ಕೊಡ್ತಾ ಇದೆ. ಈ ಪೋಸ್ಟ್ ಕೊಡೋದು ಏನಕ್ಕೆ ಅಂದರೆ, ಏನೋ ಹೋಗಿತ್ತೋ ಏನೋ ಕೊಟ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ. ಆ ಹೋಗ್ಲಿಕ್ಕೆ ಇವತ್ತೇನೇನು ಸಮಸ್ಯೆಗಳಾಗಿದೆ, ನಮ್ಮ ಮೇಲೆ ಆರೋಪಗಳು ಏನಿದೆ ರಾಜ್ಯದ ಮೇಲೆ, ಅದು ಬಿಕಾಸ್ ಆಫ್ ಇಲ್ಲಿನ ಸ್ಟೇಟ್ ಗೌರ್ಮೆಂಟ್. ಏನು 11 ಜನ ತೀರೋದ್ರು ಸ್ಟ್ಯಾಂಪೇಡ್ ಮುಖಾಂತರ, ಇವತ್ತು ಅದರ ಹೊಣೆ ರಾಜ್ಯ ಸರ್ಕಾರ ಹೊತ್ತಬೇಕಿತ್ತು. ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಕ್ಷಮೆ ಯಾಚನೆಯನ್ನು ಮಾಡಬೇಕಿತ್ತು. ಅದನ್ನು ಬಿಟ್ಟು ಚಾರ್ಜ್ ಶೀಟಲ್ಲಿ RCB ವಿರುದ್ಧ, ಚಾರ್ಜ್ ಶೀಟಲ್ಲಿ DNA ವಿರುದ್ಧ, ಚಾರ್ಜ್ ಶೀಟಲ್ಲಿ KCA ವಿರುದ್ಧ ಹಾಕಿ ರಾಜ್ಯ ಸರ್ಕಾರದ ತಂದೇನು ತಪ್ಪಿಲ್ಲ ಅನ್ನೋವಂಥ ರೀತಿಲಿ ಇವತ್ತು ಹೇಳ್ತಾ ಇರೋವಂಥದ್ದು ಭಾಳ ಅನ್ಯಾಯ. ಇವತ್ತು KCAಗೆ 745 ಮ್ಯಾಚ್ಗಳು ನಡೆದಿರುವಂತಹ KCA ಕ್ರೀಡಾಂಗಣ ಇವತ್ತು ಅತ್ಯಂತ ಅದ್ಭುತವಾಗಿದೆ. ಅದು ದುರ್ಘಟನೆ ನಡೆದೋಯ್ತು. ಯಾವ ಕಾರಣಕ್ಕಾಗಿ? ರಾಜ್ಯ ಸರ್ಕಾರದಂಥ ಸರಿಯಾದಂತಹ ನಿಲುವು, ಸರಿಯಾದಂಥ ಭದ್ರತೆ, ಸರಿಯಾದಂಥ ಯೋಚನೆ ಮಾಡಿರುವಂತಹ ಆ ಸಂದರ್ಭದಲ್ಲಿ ಇವರ ಚಟಕ್ಕೋಸ್ಕರ ಆದಂಥ ಸ್ಟ್ಯಾಂಪೀಡನ್ನು ಇವತ್ತು ಇನ್ಯಾರ್ದೋ ಮುಖಕ್ಕೆ ಮಸಿ ಬೆಳೆಯೋದು, ಮತ್ತು ಈಗ ನಾ ಏನೋ ದೊಡ್ಡದೇನೋ ಮಾಡಿಬಿಡ್ತೀನಿ ಅಂತ. ದಯಮಾಡಿ ರಾಜ್ಯ ಸರ್ಕಾರ KCA ನಡೆದುವಂಥ ದಾರಿ ಒಂದ್ಸಲ ನೋಡಿ, ಎಂಥ ಮ್ಯಾಚ್ಗಳು ರಾಜ್ಯದಲ್ಲಿ ನಡೆದಿದೆ ಅಂತ. ಹಾಗಾಗಿ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿ IPL ಇರ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚಸ್ ಇರ್ಬೋದು, ಅದನ್ನು ಕರ್ನಾಟಕದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತರೋದ್ರೊಳಗೆ ರಾಜ್ಯ ಸರ್ಕಾರ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಿ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.